ಆಸ್ಪತ್ರೆ ಅಂದ್ರೇನೆ ಹೀಗೆ. ಚಿಕಿತ್ಸೆಗಾಗಿ ವಾರ ಪೂರ್ತಿ ಅಲೆದಾಡಬೇಕು. ಹಣ ಪಾವತಿ, ಬ್ಲಡ್ ಟೆಸ್ಟ್, ಹೀಗೆ ಎಲ್ಲ ಚಿಕಿತ್ಸೆಗೂ ಓಡಾಟ ಇರುತ್ತೆ. ಕಾಲಿಗೆ ರೆಸ್ಟ್ ಮಾತ್ರ ಇರೋದಿಲ್ಲ. ಇಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋಕೆ ಹುಬ್ಬಳ್ಳಿಯ ಕಿಮ್ಸ್ ಮುಂದಾಗಿದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ರೋಗಿಗಳ ಸಹಾಯಕರು ಅಲೆದಾಡಿ ಹೈರಾಣಾಗುವ ವ್ಯವಸ್ಥೆಗೆ ಇತಿಶ್ರೀ ಹಾಡಲು ಕಿಮ್ಸ್ ಆಸ್ಪತ್ರೆ ಮುಂದಾಗಿದೆ. ರೋಗಿಗಳ ಅಲೆದಾಟ ತಡೆಗೆ ಡಿಜಿಟಲೀಕರಣದತ್ತ ಕಿಮ್ಸ್ ಹೆಜ್ಜೆ. ಹುಬ್ಬಳ್ಳಿಯ ಕಿಮ್ಸ್ನವರು ವಿನೂತನ ಯೋಜನೆ ಜಾರಿ ತರೋದಕ್ಕೆ ಮುಂದಾಗಿದ್ದಾರೆ. ಅದೇನೆಂದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಮೊಬೈಲ್ನಲ್ಲೇ ಲ್ಯಾಬ್ ರಿಪೋರ್ಟ್ ಸಿಗುವಂತಹ ಯೋಜನೆ ರೂಪಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಪ್ರಕ್ರಿಯೆಗಳು ಸರಾಗವಾಗಿ ನಡೆದರೆ 3 ತಿಂಗಳಿನಲ್ಲಿ ಡಿಜಿಟಲೀಕರಣ ವ್ಯವಸ್ಥೆ ಜಾರಿಗೆ ಬರಲಿದೆ. ಈ ಪದ್ಧತಿ ಅನುಷ್ಠಾನಗೊಂಡ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲಿಯೇ ಕಿಮ್ಸ್ ಮೊದಲನೇದಾಗಿದ್ದು ಮಾದರಿಯಾಗಲಿದೆ. ಹೌದು, ಇನ್ನು ಮುಂದೆ ರೋಗಿಗಳು ಯಾವುದೇ ತಪಾಸಣೆಗೆ ಒಳಗಾದರೂ ಅವರ ಸಹಾಯಕರು ರಿಪೋರ್ಟ್ಗಾಗಿ ಅಲೆದಾಡುವಂತಿಲ್ಲ. ಎಲ್ಲವೂ ನಿಮ್ಮ ಕೈಯಲ್ಲಿಯೇ ಸಿಗುವಂತಹ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಡಿಜಿಟಲೀಕರಣ ಪ್ರಕ್ರಿಯೆ ಹೇಗೆ ನಡೆಯಲಿದೆ? ರಕ್ತ ತಪಾಸಣೆಯ ರಿಪೋರ್ಟ್ ಅನ್ನು ಕಂಪ್ಯೂಟರ್ನಲ್ಲಿ ನಮೂದಿಸಲಾಗುತ್ತೆ. ಆನಂತರ ರೋಗಿಯ ಮೊಬೈಲ್ಗೆ ಸಂದೇಶ ರವಾನಿಸುವ ತಂತ್ರಾಂಶವನ್ನು ಅಳವಡಿಸಿಕೊಳ್ಳುವುದಕ್ಕೆ ಯೋಜಿಸಲಾಗಿದೆ. ಈ ತಂತ್ರಾಂಶ ಅಳವಡಿಕೆಗೆ ಸಂಬಂಧಿಸಿದಂತೆ ಕಂಪನಿಗಳನ್ನು ಆಹ್ವಾನಿಸುವುದಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ಟೆಂಡರ್ ಕೂಡ ಕರೆಯಲಾಗುತ್ತೆ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಟೆಂಡರ್ ಪಡೆದ ಕಂಪನಿ ತಂತ್ರಾಂಶವನ್ನು ಅಳವಡಿಸಲಿದೆ. ಇದಕ್ಕೆ ಪೂರಕವಾಗಿ ಆಸ್ಪತ್ರೆಯ ಎಲ್ಲಾ ಪ್ರಯೋಗಾಲಯಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹೊಸ ಸಾಫ್ಟ್ವೇರ್ ಅಳವಡಿಸಿಕೊಂಡ ಬಳಿಕ ಲ್ಯಾಬ್ ಟೆಕ್ನಿಷಿಯನ್ನಿಂದ ರಿಪೋರ್ಟ್ ಅನ್ನು ನಮೂದಿಸಲಾಗುತ್ತೆ. ನಂತರ ಮೊಬೈಲ್ಗೆ ಕಳುಹಿಸುತ್ತಾರೆ. ಕಾಲಕಾಲಕ್ಕೆ ತಪಾಸಣೆಗೆ ಆಗಮಿಸುವ ವೈದ್ಯರು ಇಲ್ಲವೇ ನಿರಂತರ ವಾರ್ಡ್ನಲ್ಲಿರುವ ಪಿಜಿ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲಿರುವ ರಿಪೋರ್ಟ್ ತೋರಿಸಿದರೆ ಸಾಕು. ಮತ್ತೆ ಕಾಗದದ ರಿಪೋರ್ಟ್ ಪಡೆಯುವ ಅವಶ್ಯಕತೆ ಇಲ್ಲ. ಮೊಬೈಲ್ಗೆ ಸಂದೇಶದ ಜೊತೆಗೆ ಬ್ಲಡ್ ರಿಪೋರ್ಟ್ನ ಪ್ರಿಂಟ್ ಪಡೆಯುವ ವ್ಯವಸ್ಥೆ ಮಾಡಲಾಗುತ್ತೆ. ಅದಕ್ಕಾಗಿ ಆಸ್ಪತ್ರೆಯ ಆಯ್ದ ಸ್ಥಳಗಳಲ್ಲಿ ಕಿಯೋಸ್ಕ್ ಮೆಷಿನ್ಗಳನ್ನು ಸ್ಥಾಪಿಸುತ್ತಾರೆ. ಅದರಲ್ಲಿ ಬ್ಲಡ್ ಸ್ಯಾಂಪಲ್ ಕೊಡುವ ವೇಳೆ ಲ್ಯಾಬ್ ಸಿಬ್ಬಂದಿ ನೀಡುವ ನಿರ್ದಿಷ್ಟ ನಂಬರ್ಗಳನ್ನು ಕಿಯೋಸ್ಕ್ನಲ್ಲಿ ನಮೂದಿ ಮಾಡಬೇಕು. ಅದರ ಪ್ರಿಂಟ್ ಕೂಡ ಪಡೆಯಬಹುದು. ಆನ್ಲೈನ್ ಒಪಿಡಿ ಚೀಟಿ. ಕಿಮ್ಸ್ನ ಹೊರರೋಗಿ ವಿಭಾಗದಲ್ಲಿ ವೈದ್ಯರ ಭೇಟಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ. ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಬೇಕಾಗುವ ಎಲ್ಲ ವಸ್ತುಗಳ ಬೇಡಿಕೆ ಪ್ರಸ್ತಾವನೆ ಆನ್ಲೈನ್ ಮೂಲಕವೇ ಸಲ್ಲಿಸಬಹುದಾಗಿದೆ. ಮೆಡಿಸಿನ್, ಸ್ಟೇಷನರಿ ಸೇರಿದಂತೆ ಅಗತ್ಯ ಬೇಡಿಕೆಗಳ ಪಟ್ಟಿಯನ್ನು ವಾರಕ್ಕೊಮ್ಮೆ ಆನ್ಲೈನ್ನಲ್ಲಿ ಸಲ್ಲಿಸಬೇಕು. ಇದಕ್ಕೂ ಮೊದಲು ಎಂಡೆಂಟ್ ಪುಸ್ತಕ ಹಿಡಿದುಕೊಂಡು ಆಯಾ ವಿಭಾಗದ ಮುಖ್ಯಸ್ಥರು, ವಾರ್ಡ್ ಇನ್ಚಾರ್ಜ್ಗಳು ಹೀಗೆ ಹಲವು ಹಂತಗಳಲ್ಲಿ ಸಹಿ ಪಡೆದುಕೊಂಡು ಸ್ಟೋರ್ಗೆ ಕೊಡಬೇಕಾಗ್ತಾ ಇತ್ತು. ಇಂತಹ ಪ್ರಕ್ರಿಯೆಗೆ 4-5 ತಿಂಗಳಿಂದ ಮುಕ್ತಿ ನೀಡಲಾಗಿದೆ. ಕಂಪ್ಯೂಟರ್ನಲ್ಲಿಯೇ ಸಿಗುತ್ತೆ ರಿಪೋರ್ಟ್. ಎಕ್ಸ್ರೇಗೆ ಸಂಬಂಧಿಸಿದ ವ್ಯವಸ್ಥೆಯನ್ನ ಆನ್ಲೈನ್ಗೆ ಅಳವಡಿಸಲಾಗಿದೆ. ರೋಗಿಯು ಎಕ್ಸ್ರೇ ಸ್ಕ್ಯಾನ್ಗೆ ಒಳಪಟ್ಟ ನಂತರ ಕೆಲವೇ ನಿಮಿಷಗಳಲ್ಲಿ ಆ ರಿಪೋರ್ಟ್ ಸಂಬಂಧಿಸಿದ ವಾರ್ಡ್ಗಳಲ್ಲಿರುವ ಕಂಪ್ಯೂಟರ್ಗಳಿಗೆ ರವಾನೆಯಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.